ಅಂದಿನಿಂದ ಇಂದಿನವರೆಗೆ ನಮ್ಮ ಹಾದಿಯ ಅವಲೋಕನ, ಜಯ ದಿಗ್ವಿಜಯಗಳ ಆಗುಹೋಗುಗಳ ಉನ್ನತ ಪ್ರಗತಿಯ ಸಿಂಹಾವಲೋಕನ, ವರ್ತಮಾನದೊಂದಿಗೆ ಭವಿಷ್ಯದ ಸಂಕಲನ ನನ್ನ ಈ ವರದಿ ವಾಚನ. ಇಡೀ ಜಗತ್ತನ್ನೇ ಬದಲಾಯಿಸಲು ಬಳಸಬಹುದಾದ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಶಿಕ್ಷಣ. ಶಿಕ್ಷಣವನ್ನು ಪಸರಿಸುವ ಒಂದು ಮಹತ್ ಉದ್ದೇಶದಿಂದ 1991ರಲ್ಲಿ ನನ್ನ ಜನನವಾಯಿತು. ನಾನು ನಿಮ್ಮ ಪ್ರೀತಿಯ ಎರ್ಲೆನ್. ಮಗುವಿನ ಸರ್ವತೋಮುಖ ವಿಕಾಸ ಕೇವಲ ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂದು ಅರಿತ ನಾನು 33 ವರ್ಷಗಳಿಂದ ಶೈಕ್ಷಣಿಕ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು 34ನೇ ವಸಂತವನ್ನ ಯಶಸ್ವಿಯಾಗಿ ಇನ್ನೇನು ಪೂರೈಸಲಿದ್ದೇನೆ. ಶಿಕ್ಷಣವೆಂಬ ಹುಲಿಯ ಹಾಲು ಕುಡಿದು ಜ್ಞಾನದಿಂದ ಗರ್ಜಿಸಲು ಕನಸಿನ ಕನಕದ ಪುಸ್ತಕಗಳನ್ನ ಹೆಗಲೇರಿಸಿ, ಸಾಧನೆಯ ಸಮವಸ್ತ್ರ ಧರಿಸಿ, ಗೆಳೆತನವ ಬಯಸಿ, ನವ್ಯ ಚೇತನದೊಂದಿಗೆ ತುಂಟ ನಗು ಬೀರಿ ಜ್ಞಾನದ ಗಳಿಕೆಗೆ ನನ್ನ ಬಳಿಗೆ ಬಂದರು ನನ್ನ ಮಕ್ಕಳು ಮೇ 27ರಂದು. ಮಡದಿಗೊಂದು ಹೂವ ಮುಡಿಸಿ, ಮಗುವಿಗೊಂದು ಹಣ್ಣ ತಿನಿಸಿ ಸಂತಸ ಪಟ್ಟಿದ್ದು ಮರದಿಂದ. ಮನೆಗೊಂದು ಮರದಂತೆ, ಊರಿಗೊಂದು ವನದಂತೆ, ಆಧುನಿಕ ಬದುಕಿಗೆ ಇದು ಸಾಲದಂತೆ. ಒಬ್ಬೊಬ್ಬ ಮನುಜನಿಗೊಂದೊಂದು ಮರದಂತೆ, ಒಂದೊಂದು ಊರಿಗೊಂದು 10 ವನದಂತೆ, ಬೆಳೆಸಿದರೆ ಪರಿಸರವ ನಮಗಿಲ್ಲ ಚಿಂತೆ ಎಂದು ಅರಿತ ನನ್ನ ಮಕ್ಕಳು ಗಿಡ ನೆಡುವುದರ ಮೂಲಕ ಜೂನ್ 5ರಂದು ಪರಿಸರ ದಿನಾಚರಣೆಯನ್ನ ನನ್ನ ಶಾಲಾ ಆವರಣದಲ್ಲಿ ಸಂಭ್ರಮದಿಂದ ಆಚರಿಸಿದರು. ಅನ್ನ ದೇವರ ಮುಂದೆ ಅನ್ಯ ದೇವರಿಲ್ಲ ಎಂಬುದನ್ನ ಅರಿತ ನನ್ನ ಮಕ್ಕಳು ಜೂನ್ 7ನೇ ತಾರೀಖಿನಂದು ಅಂತಾರಾಷ್ಟ್ರೀಯ ಆಹಾರ ರಕ್ಷಣಾ ದಿನವನ್ನ ಆಚರಿಸಿದರು. ಮಕ್ಕಳಿಗೆ ಶಿಕ್ಷಣವೆಂಬ ನಗುವನ್ನ ಕೊಡಿ, ಜೀತವೆಂಬ ಅಳುವನ್ನಲ್ಲ ಎಂದು ಅರಿವು ಮೂಡಿಸುವ ನಿಟ್ಟಿನಲ್ಲಿ ನನ್ನ ಮಕ್ಕಳು ಜೂನ್ 12ರಂದು ಬಾಲಕಾರ್ಮಿಕ ಪದ್ಧತಿಯ ವಿರೋಧ ದಿನವನ್ನ ಆಚರಿಸಿದರು. ನಿತ್ಯ ಮಾಡುತ್ತಿದ್ದರೆ ಯೋಗ, ರೋಗಕ್ಕಿಲ್ಲ ದೇಹದಲ್ಲಿ ಜಾಗ ಎಂದು ಅರಿತ ನನ್ನ ಮಕ್ಕಳು ಜೂನ್ 21ರಂದು ನನ್ನ ಆವರಣದಲ್ಲಿ ಯೋಗ ಮಾಡುವುದರ ಮೂಲಕ ಯೋಗ ದಿನಾಚರಣೆಯನ್ನ ಆಚರಿಸಿದರು. ಬೆಂಗಳೂರು ನಮ್ಮ ಚಂದದ ಊರು, ಭಾಷೆ ನೂರು, ಭಾವೈಕ್ಯತೆಯ ಸೂರು. ಕೆಂಪೇಗೌಡರ ಬೆಂದ ಕಾಳೂರು, ಕಲೆ ತಂತ್ರಜ್ಞಾನದ ತವರೂರು ಎಂಬುದನ್ನ ಸ್ಮರಿಸುತ್ತಾ ಜೂನ್ 26ನೇ ತಾರೀಕು ಕೆಂಪೇಗೌಡರ ಜಯಂತಿಯನ್ನ ಆಚರಿಸಲಾಯಿತು. ಹಾಗೂ ಕೆಂಪೇಗೌಡರ ಜಯಂತಿಯ ಪ್ರಯುಕ್ತ ತಾಲೂಕು ಮಟ್ಟದ ಪ್ರಬಂಧ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ನನ್ನ ಶಾಲೆಯ ಪ್ರೀತಿ ಹೆಚಡಿ ಎಂಬ ಮಗುವು ಭಾಗವಹಿಸಿ ದ್ವಿತೀಯ ಸ್ಥಾನವನ್ನ ಗಳಿಸಿರುವುದು ನನಗೆ ಸಂತೋಷವನ್ನುಂಟು ಮಾಡಿದೆ. ಅಭಿಪ್ರಾಯ: ಜ್ಞಾನ ಮತ್ತು ಕಲಿಕೆಯ ನಡುವಿನ ಮಾಧ್ಯಮ. ಕಲಿಕೆಯಿಂದ ದೇಹ ಮನಸ್ಸುಗಳು ಚುರುಕುಗೊಳ್ಳುತ್ತವೆ. ಶಿಕ್ಷಕನು ಒಬ್ಬ ನಿರಂತರ ಕಲಿಯುವ ನಿಟ್ಟಿನಲ್ಲಿ ಪ್ರತಿ ತಿಂಗಳು ನನ್ನ ಶಾಲೆಯಲ್ಲಿ ಶಿಕ್ಷಕರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಾಗಿದ್ದು, ಇದರಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀಯುತ ಡಾಕ್ಟರ್ ಪರಮೇಶ್ವರ್ ರವರು ಹಾಗೂ ಶ್ರೀಯುತ ಹೇಮಂತ್ ಕುಮಾರ್ ಸರ್ ಅವರು ತಮ್ಮ ವಿಚಾರಧಾರೆಯಿಂದ ನಮ್ಮ ಶಿಕ್ಷಕರನ್ನ ಸಂಪನ್ಮೂಲಗೊಳಿಸಿದ್ದಾರೆ. ಇತಿಹಾಸ ಮುಖ್ಯವಲ್ಲ, ದೇಶದ ಭವಿಷ್ಯ ಮುಖ್ಯ. ದೇಶದ ಭವಿಷ್ಯ ಪ್ರತಿಯೊಬ್ಬ ಮತದಾರನ ಮೇಲೆಯೇ ನಿರ್ಧರಿತವಾಗಿದೆ. ಮತದಾನ ಸಂಭ್ರಮ ಆದಾಗ ಮಾತ್ರ ದೇಶ ಬದಲಾಗುತ್ತೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬ ನುಡಿಯಂತೆ ಚುನಾವಣಾ ಹಂತದ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಜುಲೈ 6ನೇ ತಾರೀಕು ಅಣುಕು ಚುನಾವಣೆಯನ್ನ ಮುಖ್ಯ ಶಿಕ್ಷಕರು ಹಾಗೂ ಸಮಾಜ ವಿಜ್ಞಾನ ಶಿಕ್ಷಕರ ಸಮ್ಮುಖದಲ್ಲಿ ಕೈಗೊಳ್ಳಲಾಯಿತು. ಹಾಗೂ ಅದರಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿಗಳಿಗೆ ವಿವಿಧ ಖಾತೆಗಳನ್ನ ನೀಡಿ ಜವಾಬ್ದಾರಿ ವಹಿಸಿ ಅಭಿನಂದಿಸಲಾಯಿತು. ಜುಲೈ 11ನೇ ತಾರೀಕು ರಾಷ್ಟ್ರೀಯ ಜನಸಂಖ್ಯಾ ದಿನವನ್ನ ನನ್ನ ಶಾಲಾ ಆವರಣದಲ್ಲಿ ಆಚರಿಸಲಾಯಿತು. ಸಮತೋಲನ ಆಹಾರ ಮಕ್ಕಳ ಶಾರೀರಿಕ ಹಾಗೂ ಬೌದ್ಧಿಕ ಬೆಳವಣಿಗೆಗೆ ಆಧಾರ. ಜುಲೈ 20ರಂದು ನನ್ನ ಶಾಲೆಯ ಆವರಣದಲ್ಲಿ ಫುಡ್ ಫೆಸ್ಟ್ ಅನ್ನ ಆಯೋಜಿಸಲಾಗಿತ್ತು. ನನ್ನ ಮಕ್ಕಳು ಪೋಷಕರೊಡಗೂಡಿ ರುಚಿಯಾದ ಆಹಾರವನ್ನ ಸೇವಿಸಿ ಆಹಾರದ ಮಹತ್ವವನ್ನ ಅರಿತರು. ಹಸಿರನುಳಿಸದೆ ಮನುಜನ ಉಸಿರು ಉಳಿಯುವುದಿಲ್ಲ, ಪರಿಸರವ ಬೆಳೆಸದ ಮನುಜನ ಬಾಳಿಗೆ ಇದು ಒಳಿತಲ್ಲ ಎಂಬ ವಾಕ್ಯವನ್ನ ಸ್ಮರಿಸುತ್ತಾ ಜುಲೈ 28ನೇ ತಾರೀಕು ಪರಿಸರ ಸಂರಕ್ಷಣಾ ದಿನವನ್ನ ನನ್ನ ಆವರಣದಲ್ಲಿ ಆಚರಿಸಲಾಯಿತು. ಹಾಗೂ ಜುಲೈ 29ನೇ ತಾರೀಕು ಅಂತಾರಾಷ್ಟ್ರೀಯ ಹುಲಿ ದಿನವನ್ನ ಕೂಡ ಆಚರಿಸಲಾಯಿತು.
ಪರೀಕ್ಷೆಗಳು ಮಗುವಿನ ಕಲಿಕಾ ಮಟ್ಟವನ್ನ ಹಾಗೂ ಬೌದ್ಧಿಕ ಸಾಮರ್ಥ್ಯವನ್ನ ಮಾಪನ ಮಾಡಲು ಬಳಸುವ ಸಾಧನಗಳು. ಈ ನಿಟ್ಟಿನಲ್ಲಿ ದಿನಾಂಕ 29/7/2024ರಿಂದ 31/7/2024ರವರೆಗೆ 1ನೇ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಯನ್ನ ಮಾಡಲಾಯಿತು. ಈ ಮೂಲಕ ಮಗುವಿನ ಕಲಿಕಾ ಸಾಮರ್ಥ್ಯ ಮತ್ತು ಕಲಿಕಾ ನ್ಯೂನತೆಗಳನ್ನ ಪತ್ತೆ ಹಚ್ಚಿ ಬೋಧಿಸಲು ಸಹಕಾರಿಯಾಯಿತು. ಹಾಗೂ ಅದೇ ದಿನ ಮದ್ಯಪಾನ ಮತ್ತು ಮಾದಕ ವಸ್ತು, ತಂಬಾಕು ವಸ್ತುಗಳ ವ್ಯಸನ ಮುಕ್ತಗೊಳಿಸುವ ಪ್ರತಿಜ್ಞಾವಿಧಿಯನ್ನ ಸ್ವೀಕರಿಸಲಾಯಿತು. ಆಗಸ್ಟ್ 1 ವರ್ಲ್ಡ್ ವೈಡ್ ವೆಬ್ ಡೇಯನ್ನ ಆಚರಿಸಲಾಯಿತು. ಹಾಗೂ ಮಕ್ಕಳಿಗೆ ತಂತ್ರಜ್ಞಾನದ ಮಹತ್ವದ ಜೊತೆಗೆ ತಂತ್ರಜ್ಞಾನದ ಅರಿವನ್ನ ಮೂಡಿಸಲಾಯಿತು. ಹಾಗೂ ಅದೇ ದಿನ ನಡೆದ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದ ಕಸಬಾ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ನನ್ನ ಶಾಲೆಯ ಮಕ್ಕಳು ಭಾಗವಹಿಸಿದ್ದು 600 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಖುಷಿ ಯುಆರ್ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. 400 ಮೀಟರ್ ಓಟದಲ್ಲಿ ಅನ್ವಿತಾ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ಗುಂಡು ಎಸೆತದಲ್ಲಿ ಹಾಗೂ ಚಕ್ರ ಎಸೆತದಲ್ಲಿ ಪ್ರಣವಿ ಹಾಗೂ ತ್ರಿಷಾ ಮೊದಲ ಸ್ಥಾನ ಪಡೆದಿರುತ್ತಾರೆ. ಖೋ ಖೋದಲ್ಲಿಯೂ ಕೂಡ ಪ್ರಥಮ ಸ್ಥಾನವನ್ನ ಪಡೆದಿರುತ್ತಾರೆ. ಬಾಲಕರ ವಿಭಾಗದಲ್ಲಿ 100, 400, 600 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಮಧುಕುಮಾರ್ ದ್ವಿತೀಯ ಸ್ಥಾನವನ್ನ ಪಡೆದಿರುತ್ತಾರೆ. 200 ಮೀಟರ್ ಓಟದಲ್ಲಿ ಹಾಗೂ 4x100 ಮೀಟರ್ ರಿಲೆಯಲ್ಲಿ ಹಿತೇಶ್ ಗೌಡ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ಗುಂಡು ಎಸೆತ ಮತ್ತು ಚಕ್ರ ಎಸೆತದಲ್ಲಿ ಉಲ್ಲಾಸ್ ಪ್ರಥಮ ಸ್ಥಾನ ಗಳಿಸಿರುತ್ತಾರೆ. ಹಾಗೆ ಬಾಲಕರ ಖೋ ಖೋ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದು ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಆಗಸ್ಟ್ 10ನೇ ತಾರೀಕು ನಡೆದ ನೇರ ತಾಲೂಕು ಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಅರ್ಜುನ್, ಸಾಗರ್ ಹೆಚ್ಎನ್, ಶಾಶ್ವತ್ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಆಗಸ್ಟ್ 13ನೇ ತಾರೀಕಿನಂದು ನಡೆದ ನೇರ ತಾಲೂಕು ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ಬಾಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ 2 ವಿಭಾಗದಿಂದ ಅಂಡರ್ 17ನ ಅರ್ಜುನ್, ಸಾಗರ್, ಗಿರೀಶ್ ಗೌಡ, ಪ್ರೀತಮ್ ಗೌಡ, ಗೌತಮ್ ಪ್ರಥಮ ಸ್ಥಾನವನ್ನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಹಾಗೂ ಅಂಡರ್ 14ನ ಹರ್ಷನ್, ಯಶವಂತ್, ಮಧುಕುಮಾರ್, ಉಲ್ಲಾಸ್ ಹಾಗೂ ದೀಪಕ್ ಪ್ರಥಮ ಸ್ಥಾನವನ್ನ ಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋಗುವುದು ಸ್ವತಂತ್ರವಲ್ಲ. ಭಾರತದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿ ಸಮಾನತೆ ಮತ್ತು ಸ್ವಾಭಿಮಾನದಿಂದ ಮುಕ್ತವಾಗಿ ಜೀವಿಸುವುದು ಈ ನೆಲದ ನೈಜ ಸ್ವಾತಂತ್ರ್ಯವಾಗಿದೆ ಎಂದು ನನ್ನ ಶಾಲಾ ಆವರಣದಲ್ಲಿ ಆಗಸ್ಟ್ 15ರಂದು ಸ್ವತಂತ್ರ ದಿನಾಚರಣೆಯನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಹಾಗೂ ತಾಲೂಕು ಹಂತದಲ್ಲಿ ನಡೆಯುವ ನೃತ್ಯ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ ಹಾಗೂ ಪಥ ಸಂಚಲನದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನ ಪಡೆದಿರುತ್ತಾರೆ. ಆಗಸ್ಟ್ 17ನೇ ತಾರೀಕು ಮೊದಲನೇ ಹಂತದ ಶಿಕ್ಷಕರ ಹಾಗೂ ಪೋಷಕರ ಸಭೆಯನ್ನ ಹಮ್ಮಿಕೊಂಡಿದ್ದು, ಪೋಷಕರು ತಮ್ಮ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನ ಪಡೆದರು. ಹಾಗೂ ಅದೇ ದಿನ ಮ್ಯಾಜಿಕ್ ಶೋ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದ್ದು, ನಮ್ಮ ಮಕ್ಕಳು ಬಹಳಷ್ಟು ಮನೋರಂಜನೆಯನ್ನ ಪಡೆದರು. ಆಗಸ್ಟ್ 21ರಂದು ಬ್ರಹ್ಮದೇವರಹಳ್ಳಿಯಲ್ಲಿ ನಡೆದ ಹಿರಿಯ ಪ್ರಾಥಮಿಕ ಶಾಲಾ ಮಟ್ಟದ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ 600 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಖುಷಿ ಯುವ ದ್ವಿತೀಯ ಸ್ಥಾನವನ್ನ ಹಾಗೂ ಮಧುಕುಮಾರ್ ದ್ವಿತೀಯ ಸ್ಥಾನವನ್ನ ಪಡೆದಿರುತ್ತಾರೆ. ಚಕ್ರ ಎಸೆತದಲ್ಲಿ ಉಲ್ಲಾಸ್ ಹಾಗೂ ತ್ರಿಷಾ ಪ್ರಥಮ ಸ್ಥಾನವನ್ನ ಪಡೆದಿರುತ್ತಾರೆ ಹಾಗೂ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಖೋ ಖೋದಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನವನ್ನ ಪಡೆದಿರುತ್ತಾರೆ. ಆಗಸ್ಟ್ 27ನೇ ತಾರೀಕು ನನ್ನ ಪುಟಾಣಿಗಳು ತುಂಟ ಕೃಷ್ಣ ಹಾಗೂ ಮುದ್ದು ಸುಂದರಿ ರಾಧೆಯರ ವೇಷ ಧರಿಸಿ ಕೃಷ್ಣ ಜನ್ಮಾಷ್ಟಮಿಯನ್ನ ನನ್ನ ಶಾಲಾ ಆವರಣದಲ್ಲಿ ಶಿಕ್ಷಕರ ಒಡಗೂಡಿ ಆಚರಿಸಿದರು. ಆಗಸ್ಟ್ 28ರಂದು ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ 1500 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಗಿರೀಶ್ ಎಚ್ಎಸ್ ಭಾಗವಹಿಸಿ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ಭಾನು ಜಯಂತ್ ಗೌಡ ಚಕ್ರ ಎಸೆತದಲ್ಲಿ ಪ್ರಥಮ ಸ್ಥಾನ ಹಾಗೂ ಹ್ಯಾಮರ್ ಥ್ರೋನಲ್ಲಿ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ಶೇಖ್ ಶಾರಿಯಾ ಶರೀಫ್ 200 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆದಿರುತ್ತಾರೆ. 400 ಮೀಟರ್ ಓಟದಲ್ಲಿ ನವ್ಯಶ್ರೀ ಪ್ರಥಮ ಸ್ಥಾನವನ್ನ ಪಡೆದಿರುತ್ತಾರೆ ಹಾಗೂ ಶುಭಶ್ರೀ ಎಂಎನ್ ಡಿಸ್ಕಸ್ ಥ್ರೋನಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನವನ್ನ ಪಡೆದು ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಆಗಸ್ಟ್ 29ನೇ ತಾರೀಕು ರಾಷ್ಟ್ರೀಯ ಕ್ರೀಡಾ ದಿನವನ್ನ ಆಚರಿಸಲಾಯಿತು. ಸೆಪ್ಟೆಂಬರ್ 2ರಿಂದ 4ನೇ ತಾರೀಖಿನವರೆಗೆ 2ನೇ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಯನ್ನ ಮಾಡಲಾಯಿತು. ಸೆಪ್ಟೆಂಬರ್ 3ನೇ ತಾರೀಕು ಸ್ವಚ್ಛತಾ ಪಕ್ವಾಡ ದಿನವನ್ನ ಆಚರಿಸಲಾಯಿತು. ಲಕ್ಷಣದಲ್ಲಿ ಮಾನವನಾಗಿ ಸ್ವರೂಪದಲ್ಲಿ
ಜ್ಞಾನಸಾಗರವಾಗಿ ಬಲವಾದ ಆತ್ಮಬಲದಿಂದ ಬದುಕಿ ಭವ್ಯತೆಯಲ್ಲಿ ಬಾಳುವ ದಿವ್ಯ ಶಕ್ತಿಯಾಗಿ ಸನ್ಮಾರ್ಗ ತೋರಿಸುವ ಗುರುವಿಗೆ ನಮಿಸುವ ದಿನವೇ ಶಿಕ್ಷಕರ ದಿನ. ನನ್ನ ಶಾಲೆಯಲ್ಲಿ ಸೆಪ್ಟೆಂಬರ್ 5ರಂದು ಮಕ್ಕಳು ಶಿಕ್ಷಕರ ದಿನಾಚರಣೆಯನ್ನ ಆಚರಿಸಿ ಗುರುಗಳಿಗೆ ನಮಿಸಿದರು. ಶಿಕ್ಷಕರಿಗೆ ಮನರಂಜನೆಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿ ಮನಸ್ಸಂತೋಷ ಪಡಿಸಿದರು ಹಾಗೂ ಮ್ಯೂಸಿಕಲ್ ಚೇರ್ ಆಟವನ್ನ ಶಿಕ್ಷಕರಿಗೆ ಆಯೋಜಿಸಿದ್ದರು. ಅನಿತಾ ಕೆಟಿ ಮ್ಯಾಮ್ ರವರು ವಿಜೇತರಾದರು ಹಾಗೂ ಬಕೆಟ್ ಇನ್ ದ ಬಾಲ್ ನಲ್ಲಿ ಕೆಂಪಮ್ಮನವರು ವಿಜೇತರಾಗಿರುತ್ತಾರೆ ಹಾಗೂ ಕಣ್ಣಿಗೆ ಬಟ್ಟೆ ಕಟ್ಟಿ ದೂರದಲ್ಲಿರುವ ಹುಡುಗಿಯ ಮುಖದ ಭಾವಚಿತ್ರಕ್ಕೆ ಬಿಂದಿ ಇಡುವ ಸ್ಪರ್ಧೆಯಲ್ಲಿ ಮಹೇಂದ್ರರವರು ವಿಜೇತರಾಗುತ್ತಾರೆ ಹಾಗೂ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ತಾಲೂಕು ಮಟ್ಟದಲ್ಲಿ ಆಯೋಜಿಸಲಾಗಿದ್ದ ಕ್ರೀಡಾಕೂಟದಲ್ಲಿ ನನ್ನ ಶಾಲೆಯ ಶಿಕ್ಷಕರಾದ ಶಿವಕುಮಾರ್ ಸರ್ ರವರು, ಸೌಜನ್ಯ ಮ್ಯಾಮ್, ಸಾನಿಯಾ ಮ್ಯಾಮ್ ಹಾಗೂ ಸುಮಾ ಮ್ಯಾಮ್ ರವರು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾಗಿ ಬಹುಮಾನ ಗಳಿಸಿ ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಸೆಪ್ಟೆಂಬರ್ 9ರಂದು ಪ್ರೌಢಶಾಲಾ ವಿಭಾಗದ ಹೋಬಳಿ ಮಟ್ಟದ ಕಲೋತ್ಸವ ಕಾರ್ಯಕ್ರಮದಲ್ಲಿ ನನ್ನ ಮಕ್ಕಳು ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತಾರೆ. ಪ್ರಬಂಧ ಸ್ಪರ್ಧೆಯಲ್ಲಿ ಶ್ರೇಯಶ್ರೀ ಎಂಆರ್ ಪ್ರಥಮ ಸ್ಥಾನ, ಚಿತ್ರಕಲೆಯಲ್ಲಿ ಜ್ಞಾನಿತಾ ದ್ವಿತೀಯ ಸ್ಥಾನ, ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಸಾಗರ್ ಎಚ್ಎನ್ ಹಾಗೂ ಪ್ರೀತಮ್ ಗೌಡ ಪ್ರಥಮ ಸ್ಥಾನ, ಹಿಂದಿ ಭಾಷಣದಲ್ಲಿ ಶೇಖ್ ಶಾರಿಯಾ ಶರೀಫ್ ತೃತೀಯ ಸ್ಥಾನ ಹಾಗೂ ಕನ್ನಡ ಭಾಷಣದಲ್ಲಿ ಜೀವಿತಾ ಎಂ ತೃತೀಯ ಸ್ಥಾನ ಪಡೆದು ಪ್ರತಿಭೆಯ ಅನಾವರಣದ ಮೂಲಕ ಶಾಲೆಗೆ ಹಾಗೂ ಪೋಷಕರಿಗೆ ಕೀರ್ತಿ ತಂದಿರುತ್ತಾರೆ ಹಾಗೂ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಸೆಪ್ಟೆಂಬರ್ 12ನೇ ತಾರೀಖಿನಂದು ಕೆಆರ್ ಪೇಟೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಬಾಲಕರ ವಿಭಾಗದಲ್ಲಿ ನನ್ನ ಮಕ್ಕಳು ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಸೆಪ್ಟೆಂಬರ್ 18ರಂದು ನಡೆದ ಪ್ರಾಥಮಿಕ ಶಾಲಾ ವಿಭಾಗದ ಹೋಬಳಿ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ನನ್ನ ಮಕ್ಕಳು ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತಾರೆ. ಚಿತ್ರಕಲೆಯಲ್ಲಿ ಹರ್ಷಿಕಾ ಎಚ್ಎಸ್ ಪ್ರಥಮ ಸ್ಥಾನ ಗಳಿಸಿರುತ್ತಾರೆ. ದೇಶಭಕ್ತಿ ಹಾಗೂ ಭಕ್ತಿಗೀತೆಯಲ್ಲಿ ಸುಮೇರು ಎಂ ಕಶ್ಯಪ್ ರವರು ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ಪದ್ಯವಾಚನ ಹಾಗೂ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರೀತಿ ಎಚ್ಡಿ ಪ್ರಥಮ ಸ್ಥಾನ, ಕನ್ನಡ ಕಂಠಪಾಠದಲ್ಲಿ ಪ್ರತೀಕ್ಷಾ ಕೆಆರ್ ಪ್ರಥಮ ಸ್ಥಾನ, ಆಶುಭಾಷಣ ಸ್ಪರ್ಧೆಯಲ್ಲಿ ಶ್ರೇಯಾ ಬಿಎಂ ಪ್ರಥಮ ಸ್ಥಾನ, ಇಂಗ್ಲಿಷ್ ಕಂಠಪಾಠದಲ್ಲಿ ಆರಾಧ್ಯ ಎನ್ ಪ್ರಥಮ ಸ್ಥಾನ ಹಾಗೂ ಜೆಡಿ ಮಣ್ಣಿನ ಮಾದರಿಯಲ್ಲಿ ನವನೀತ್ ಪ್ರಥಮ ಸ್ಥಾನ, ಧಾರ್ಮಿಕ ಪಠಣದಲ್ಲಿ ಆದಿತ್ಯ ದ್ವಿತೀಯ ಸ್ಥಾನ ಹಾಗೂ ಕತೆ ಹೇಳುವುದರಲ್ಲಿ ಪ್ರತೀಕ್ಷಾ ಎನ್ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ ಹಾಗೂ ಪ್ರಥಮ ಸ್ಥಾನ ಪಡೆದ ನನ್ನ ಮಕ್ಕಳು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ನಮ್ಮ ದೇಶದ ಮಹಾನ್ ಚೇತನಗಳಾದ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನ ಅಕ್ಟೋಬರ್ 2ರಂದು ನನ್ನ ಶಾಲಾ ಆವರಣದಲ್ಲಿ ಆಚರಿಸಲಾಯಿತು ಹಾಗೂ ದಿನಾಂಕ 3/10/2024ರಿಂದ 9/10/2024ರವರೆಗೆ 1ನೇ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆಯನ್ನ ಮಾಡಲಾಯಿತು. ಅಕ್ಟೋಬರ್ 5ನೇ ತಾರೀಖಿನಂದು ಮಳವಳ್ಳಿಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಬಾಲ್ ಬ್ಯಾಡ್ಮಿಂಟನ್ 14 ಹಾಗೂ 17 ವರ್ಷದ ವಯೋಮಿತಿಯ ಬಾಲಕರ ವಿಭಾಗದಲ್ಲಿ ನನ್ನ ಮಕ್ಕಳು ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು ಮೈಸೂರು ವಿಭಾಗಕ್ಕೆ ಆಯ್ಕೆಯಾಗಿರುತ್ತಾರೆ. ಅಕ್ಟೋಬರ್ 7ನೇ ತಾರೀಖಿನಂದು ಮೈಸೂರಿನಲ್ಲಿ ನಡೆದ ವಿಭಾಗ ಮಟ್ಟದ ಶಟಲ್ ಬ್ಯಾಡ್ಮಿಂಟನ್ 17 ವರ್ಷದ ವಯೋಮಿತಿಯ ಬಾಲಕರ ವಿಭಾಗದಲ್ಲಿ ಭಾಗವಹಿಸಿರುತ್ತಾರೆ. ಅದೇ ದಿನದಂದು ಕರುಣೆ, ಸಹಕಾರ, ಪರೋಪಕಾರ, ವ್ಯಕ್ತಿ ಗೌರವ ಇವು ಬೆಲೆ ಕಟ್ಟಲಾಗದ ಮಾನವೀಯ ಮೌಲ್ಯಗಳು. ಅಂತಹ ಮೌಲ್ಯಗಳನ್ನ ಒಳಗೊಂಡ ಚಟುವಟಿಕೆಯನ್ನ ನನ್ನ ಪುಟಾಣಿಗಳು ನನ್ನ ಆವರಣದಲ್ಲಿ ಕಿರು ನಾಟಕದ ಮೂಲಕ ಪ್ರಸ್ತುತಪಡಿಸಿದರು. ಜಗನ್ಮಾತೆ ಶ್ರೀ ದುರ್ಗಾದೇವಿಯ ಆಶೀರ್ವಾದದಿಂದ ಎಲ್ಲೆಡೆ ಸುಖ, ಶಾಂತಿ, ನೆಮ್ಮದಿ ನೆಲೆಸಲಿ ಎಂದು ಅಕ್ಟೋಬರ್ 10ರಂದು ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಚಾಲಕರು ಹಾಗೂ ಎಲ್ಲ ಬೋಧಕೇತರ ವರ್ಗದವರು ಜೊತೆಗೂಡಿ ಬಹಳ ಸಂಭ್ರಮದಿಂದ ಆಯುಧ ಪೂಜೆಯನ್ನ ನೆರವೇರಿಸಿದರು. ಅಕ್ಟೋಬರ್ 17ರಂದು ರಾಮಾಯಣದ ಸೃಷ್ಟಿಕರ್ತರಾದ ಮಹರ್ಷಿ ವಾಲ್ಮೀಕಿಯವರ ಜಯಂತಿಯನ್ನ ಆಚರಿಸಲಾಯಿತು. ಕನ್ನಡ ನನ್ನ ಕನಸು, ಕನ್ನಡ ನನ್ನ ಮನಸ್ಸು, ಕನ್ನಡಿಗನೆಂಬ ಹೆಮ್ಮೆ ಸೊಗಸು, ಕನ್ನಡವನ ಉಳಿಸು, ಎಲ್ಲೆಲ್ಲೂ ಕನ್ನಡವನ ಬೆಳೆಸು ಎಂದು ಹೇಳುತ್ತಾ ನವೆಂಬರ್ 1ರಂದು ನನ್ನ ಶಾಲಾ ಆವರಣದಲ್ಲಿ ಕನ್ನಡ ರಾಜ್ಯೋತ್ಸವವನ್ನ ಆಚರಿಸಲಾಯಿತು. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎಂಬ ನಾಣ್ಣುಡಿಯಂತೆ ಪಠ್ಯ ಚಟುವಟಿಕೆಯ ಜೊತೆಗೆ ಪಠ್ಯೇತರ ಚಟುವಟಿಕೆಯು ಅಗತ್ಯವೆಂದು ಮನಗಂಡು ನವೆಂಬರ್ 8ನೇ ತಾರೀಕು ಪ್ರೌಢಶಾಲಾ ವಿದ್ಯಾರ್ಥಿಗಳನ್ನ ಒಂದು ದಿನದ ಶೈಕ್ಷಣಿಕ ಪ್ರವಾಸಕ್ಕೆ ಜಾಲಿವುಡ್ಗೆ ಕರೆದುಕೊಂಡು ಹೋಗಲಾಗಿತ್ತು.
ಅದೇ ದಿನದಂದು ನಡೆದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮದಲ್ಲಿ ನನ್ನ ಮಕ್ಕಳು ಭಾಗವಹಿಸಿರುತ್ತಾರೆ. ಸುಮೇರು ಎಂ ಕಶ್ಯಪ್ ರವರು ಭಕ್ತಿಗೀತೆಯಲ್ಲಿ ಸ್ಪರ್ಧಿಸಿ ಪ್ರಥಮ ಸ್ಥಾನವನ್ನ ಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಶ್ರೇಯಾ BM ರವರು ಆಶುಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ಶ್ರೇಯಶ್ರೀ MR ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ತೃತೀಯ ಸ್ಥಾನವನ್ನ ಪಡೆದಿರುತ್ತಾರೆ. ನನ್ನ ಮಕ್ಕಳು ನನ್ನ ಶಾಲೆಯ ಗೌರವವನ್ನ ಹಾಗೂ ಪೋಷಕರ ಗೌರವವನ್ನ ಹೆಚ್ಚಿಸಿರುತ್ತಾರೆ. ಇಂದಿನ ಮಕ್ಕಳು ನಾಳಿನ ಭಾರತವನ್ನ ನಿರ್ಮಿಸುತ್ತಾರೆ. ನಾವು ಅವರನ್ನ ಬೆಳೆಸುವ ವಿಧಾನವು ದೇಶದ ಭವಿಷ್ಯವನ್ನ ನಿರ್ಧರಿಸುತ್ತದೆ ಎಂದು ಮಕ್ಕಳ ಸಂಭ್ರಮದ ದಿನ, ಅದುವೇ ಮಕ್ಕಳ ದಿನಾಚರಣೆ. ಈ ದಿನವನ್ನ ನವೆಂಬರ್ 14ರಂದು ನನ್ನ ಶಾಲೆಯಲ್ಲಿ ಆಚರಿಸಲಾಯಿತು. ಅಂದು ಮಕ್ಕಳು ಸೆಲ್ಫಿ ಝೋನ್ನಲ್ಲಿ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವುದರ ಜೊತೆಗೆ ಮನರಂಜನಾ ಕಾರ್ಯಕ್ರಮಗಳನ್ನ ವೀಕ್ಷಿಸುತ್ತಾ ಬಹಳ ಸಂತೋಷದಿಂದ ಕಾಲ ಕಳೆದರು. ನವೆಂಬರ್ 15ರಂದು ಶಿವಮೊಗ್ಗದಲ್ಲಿ ನಡೆದ 14 ವರ್ಷದ ವಯೋಮಿತಿಯ ಬಾಲಕ ಹಾಗೂ ಬಾಲಕಿಯರ ವಿಭಾಗದ ಅಥ್ಲೆಟಿಕ್ಸ್ನಲ್ಲಿ ನನ್ನ ಮಕ್ಕಳಾದ ತ್ರಿಷಾ ಹಾಗೂ ಮಧುಕುಮಾರ್ ಭಾಗವಹಿಸಿ ಶಾಲೆಗೆ ಕೀರ್ತಿಯನ್ನ ತಂದಿರುತ್ತಾರೆ. ಹಾಗೂ ಅದೇ ದಿನ ನಡೆದಂತಹ ತಾಲೂಕು ಮಟ್ಟದ ಪ್ರಾಚ್ಯ ಪ್ರಜ್ಞೆ ಕಾರ್ಯಕ್ರಮದಲ್ಲಿ ನನ್ನ ಶಾಲೆಯ ಮಕ್ಕಳು ಭಾಗವಹಿಸಿ ಚಿತ್ರಕಲೆಯಲ್ಲಿ ನಾನಿತಾ KM ದ್ವಿತೀಯ ಸ್ಥಾನವನ್ನ ಪಡೆದಿರುತ್ತಾರೆ. ಹಾಗೂ ಜೀವಿತಾ M ಭಾಷಣ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಆಟದೊಂದಿಗಿನ ಪಾಠ ಚಂದ, ಪಾಠದ ಜೊತೆಗಿನ ಪ್ರವಾಸ ಇನ್ನೂ ಚಂದ, ಪರಿಸರದೊಟ್ಟಿಗಿನ ಕಲಿಕೆ ಅರ್ಥಪೂರ್ಣವಾದುದು ಎಂದು ಅರಿತು ನವೆಂಬರ್ 18ನೇ ತಾರೀಖಿನಂದು ಪ್ರಾಥಮಿಕ ಶಾಲಾ ವಿಭಾಗದ ಮಕ್ಕಳನ್ನ ಒಂದು ದಿನದ ಪ್ರವಾಸಕ್ಕಾಗಿ ಫನ್ ವರ್ಲ್ಡ್ಗೆ ಕರೆದುಕೊಂಡು ಹೋಗಲಾಯಿತು. ಹಾಗೂ ಅದೇ ದಿನ ದಾಸಶ್ರೇಷ್ಠ ಕನಕದಾಸರ ಜಯಂತಿಯನ್ನ ಆಚರಿಸಲಾಯಿತು. ಹಾಗೂ ಪ್ರೌಢಶಾಲಾ ವಿಭಾಗದ ಪೋಷಕ ಶಿಕ್ಷಕರ ಸಭೆಯನ್ನ ಏರ್ಪಡಿಸಲಾಗಿತ್ತು. ಪೋಷಕರು ತಮ್ಮ ಮಕ್ಕಳ ಶೈಕ್ಷಣಿಕ ಮಾಹಿತಿಯನ್ನ ಪಡೆದರು. ನವೆಂಬರ್ 23ರಂದು ಪ್ರಾಥಮಿಕ ಶಾಲಾ ವಿಭಾಗದ ಮಕ್ಕಳಿಗೆ 2ನೇ ಹಂತದ ಪೋಷಕ ಶಿಕ್ಷಕರ ಸಭೆಯನ್ನ ಆಯೋಜಿಸಲಾಗಿತ್ತು. ಪೋಷಕರು ತಮ್ಮ ಮಕ್ಕಳ ಶೈಕ್ಷಣಿಕ ಪ್ರಗತಿಯನ್ನ ಅವಲೋಕಿಸಿದರು. ನವೆಂಬರ್ 22ರಂದು ನಡೆದ ಜಿಲ್ಲಾ ಮಟ್ಟದ ಪ್ರಾಚ್ಯ ಪ್ರಜ್ಞೆ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳು ಭಾಗವಹಿಸಿ ಸಮಾಧಾನಕರ ಬಹುಮಾನವನ್ನ ಕೂಡ ಪಡೆದಿರುತ್ತಾರೆ. ನವೆಂಬರ್ 26ರಂದು ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಎಂದು ಸಂವಿಧಾನದ ಮಹತ್ವವನ್ನ ಅರಿತು ಸಂವಿಧಾನದ ಪೀಠಿಕೆಯನ್ನ ಪ್ರತಿಜ್ಞಾವಿಧಿಯಾಗಿ ಸ್ವೀಕರಿಸಲಾಯಿತು. ನವೆಂಬರ್ 29ರಂದು ಪಟಾಣಿ ಕಣ್ಣಿನ ನಮ್ಮ ಪುಟಾಣಿ ಕಂದಮ್ಮಗಳನ್ನ ಒಂದು ದಿನದ ಪ್ರವಾಸಕ್ಕಾಗಿ ಮೈಸೂರು ಮೃಗಾಲಯ ಹಾಗೂ ಪಯಣ ಕಾರ್ ಮ್ಯೂಸಿಯಂಗೆ ಕರೆದುಕೊಂಡು ಹೋಗಲಾಗಿತ್ತು. ನಮ್ಮ ಪುಟಾಣಿಗಳು ಶಿಕ್ಷಕರೊಡಗೂಡಿ ಬಹಳ ಮೋಜು ಮಸ್ತಿಯಿಂದ ಕಾಲ ಕಳೆದರು. ಡಿಸೆಂಬರ್ 1ನೇ ತಾರೀಖಿನಂದು ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಪೋಷಕರಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನ ಏರ್ಪಡಿಸಲಾಗಿತ್ತು. ಪೋಷಕರು ಬಹಳ ಆಸಕ್ತಿಯಿಂದ ಉತ್ಸುಕತೆಯಿಂದ ಸ್ಪರ್ಧಾತ್ಮಕವಾಗಿ ಭಾಗವಹಿಸಿ ಮನರಂಜನೆಯನ್ನ ಪಡೆದರು. ದಿನಾಂಕ 5/12/2024ರಿಂದ 7/12/2024ರವರೆಗೆ 3ನೇ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಯನ್ನ ಕೂಡ ಮಾಡಲಾಯಿತು. ಡಿಸೆಂಬರ್ 10ರಂದು ಮಾನವ ಹಕ್ಕುಗಳ ದಿನವಾಗಿದ್ದು ಅಂದು ನಮ್ಮ ಮಕ್ಕಳು ಮಾನವ ಹಕ್ಕುಗಳ ಬಗ್ಗೆ ಹಾಗೂ ಸಂವಿಧಾನದ ಮೂಲಭೂತ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸಿಕೊಂಡರು. ಸಂಪನ್ಮೂಲಗಳು ನಮ್ಮ ದೇಶದ ಆಸ್ತಿ, ಅದನ್ನ ಉಳಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ತಿಳುವಳಿಕೆ ಮೂಡಿಸಿಕೊಂಡ ದಿನವೇ ಡಿಸೆಂಬರ್ 14 ಸಂಪನ್ಮೂಲ ಸಂರಕ್ಷಣಾ ದಿನ. ಅಂದು ನಮ್ಮ ಮಕ್ಕಳು ಸಂಪನ್ಮೂಲದ ಮಹತ್ವ ತಿಳಿದು ಮುಂದಿನ ಪೀಳಿಗೆಗೆ ಸಂರಕ್ಷಿಸುವುದು ಎಷ್ಟು ಮುಖ್ಯ ಎಂದು ಮನಗಂಡರು. ಡಿಸೆಂಬರ್ 16 ಮತ್ತು 17ನೇ ತಾರೀಖಿನಂದು ಚಾಮರಾಜನಗರದಲ್ಲಿ ನಡೆದಂತಹ ವಿಭಾಗೀಯ ಮಟ್ಟದ ಬಾಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ 14 ವರ್ಷದ ವಯೋಮಿತಿಯಲ್ಲಿ ನನ್ನ ಶಾಲೆಯ ಮಕ್ಕಳಾದ ಹರ್ಷನ್ ಡಿ, ಯಶವಂತ್ HC, ಸಾಗರ್ DH, ಶಶಾಂಕ್ ಗೌಡ HK, ಅನಂತ ಭುವನ್ PN ಹಾಗೂ ಉಲ್ಲಾಸ್ N ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಶಾಲೆಗೆ ಹಾಗೂ ಪೋಷಕರಿಗೆ ಹಾಗೂ ಇಡೀ ಜಿಲ್ಲೆಗೆ ಹೆಸರು ತಂದಿದ್ದಾರೆ. ಹಾಗೆಯೇ 17 ವರ್ಷ ವಯೋಮಿತಿಯಲ್ಲಿ ಶ್ರೀನಿವಾಸ್ NK, ಸಾಗರ್ HN, ಗಿರೀಶ್ ಗೌಡ HS, ಅರ್ಜುನ್ M, ಗೌತಮ್ ಗೌಡ U,
ಪ್ರೀತಂ ಗೌಡ ಡಿ ಹಾಗೂ ವಿಕಾಸ್ ಎಂಎನ್ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಶಾಲೆಗೆ ಹಾಗೂ ಪೋಷಕರಿಗೆ ಹಾಗೂ ಇಡೀ ಜಿಲ್ಲೆಯ ಕೀರ್ತಿಯನ್ನ ಸಹ ಇವರು ಹೆಚ್ಚಿಸಿದ್ದಾರೆ. ಇವರಿಗೆ ಅಭಿನಂದನೆಗಳು. ಗಣಿತ ಕಬ್ಬಿಣದ ಕಡಲೆ ಎನ್ನುವರು ಹಲವರು, ಆದರೆ ಗಣಿತದಿಂದ ಉಪಯೋಗ ಹಲವಾರು. ಎಲ್ಲ ವ್ಯವಹಾರದಲ್ಲೂ ಬೇಕು ಇದರ ಅಗತ್ಯ, ಎಲ್ಲೆಡೆ ಇದರ ಬಳಕೆಯು ನಿತ್ಯ. ಗಣಿತವ ಅರಿತರೆ ಯಶಸ್ಸಿನ ಪಥ, ಇಲ್ಲದಿದ್ದರೆ ಜೀವನ ಗೋತ. ಗೊತ್ತಿರಬೇಕು ಎಲ್ಲರಿಗೂ ಗಣಿತ ಎಂದು ಡಿಸೆಂಬರ್ 23ರಂದು ಅಂತಾರಾಷ್ಟ್ರೀಯ ಗಣಿತ ದಿನವನ್ನ ಆಚರಿಸಲಾಯಿತು ಹಾಗೂ ಖ್ಯಾತ ಗಣಿತಜ್ಞ ಶ್ರೀನಿವಾಸ ರಾಮಾನುಜರವರನ್ನ ಸ್ಮರಿಸಲಾಯಿತು. ಡಿಸೆಂಬರ್ 10ರಂದು ಬೆಳಿಗ್ಗೆ ಹುಟ್ಟುವ ಸೂರ್ಯನು ಕೂಡ ಮೊದಲು ರೈತನ ಬೆನ್ನನ್ನ ಸ್ಪರ್ಶಿಸಿ ಅನಂತರ ಭೂತಾಯಿಯನ್ನ ಸ್ಪರ್ಶಿಸುತ್ತಾನೆ. ಇದು ರೈತನಿಗೆ ಸಂದ ಗೌರವ. ರೈತ ದೇಶದ ಬೆನ್ನೆಲುಬು. ಅಂತಹ ರೈತನನ್ನ ನೆನೆಯುವ ಆರಾಧಿಸುವ ದಿನವೇ ರೈತ ದಿನ. ಡಿಸೆಂಬರ್ 23ರಂದು ರೈತ ದಿನಾಚರಣೆಯನ್ನ ಕೂಡ ಆಚರಿಸಲಾಯಿತು. ರೈತರನ್ನ ಸ್ಮರಿಸಲಾಯಿತು. ಅನ್ನದಾತೋ ಸುಖೀ ಭವ. ದಿನಾಂಕ 30ನೇ ತಾರೀಖಿನಂದು ಯುಗದ ಕವಿ, ಜಗದ ಕವಿ, ವಿಶ್ವಮಾನವ ಸಂದೇಶ ನೀಡಿದ ರಾಷ್ಟ್ರಕವಿ ಕುವೆಂಪುರವರ ಜನ್ಮ ದಿನಾಚರಣೆ ಹಾಗೂ ವಿಶ್ವಮಾನವ ದಿನವನ್ನು ನನ್ನ ಶಾಲಾ ಆವರಣದಲ್ಲಿ ಆಚರಿಸಲಾಯಿತು. ಜನವರಿ 1ನೇ ತಾರೀಖಿನಂದು ದಾವಣಗೆರೆಯಲ್ಲಿ ನಡೆದ ರಾಜ್ಯ ಮಟ್ಟದ 14 ವರ್ಷ ವಯೋಮಿತಿ ಹಾಗೂ 17 ವರ್ಷ ವಯೋಮಿತಿಯ ಬಾಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ನನ್ನ ಶಾಲೆಯ ಮಕ್ಕಳು ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು ಶಾಲೆಗೆ, ಪೋಷಕರಿಗೆ ಹಾಗೂ ತಾಲೂಕಿಗೆ ಕೀರ್ತಿ ತಂದಿರುತ್ತಾರೆ. ಹೊಸ ವರ್ಷದ ಕೊಡುಗೆಯನ್ನ ನೀಡಿರುತ್ತಾರೆ. ಸಿಹಿ ಸಂಜೆಯ ರಸದೌತಣದ ಶುಭ ಸಂದರ್ಭದಲ್ಲಿ ಸಿಹಿ ಸುದ್ದಿ ನೀಡಿದ ನನ್ನ ಮಕ್ಕಳಿಗೆ ಅಭಿನಂದನೆಗಳು. ಇಂದು ಜನವರಿ 2 ನನ್ನ ದಿನ, ಸುದಿನ, ಮಹಾದಿನ. ನನ್ನ ಮಕ್ಕಳು ತಮ್ಮ ಪ್ರತಿಭೆಗಳನ್ನ ಅನಾವರಣಗೊಳಿಸುವ ಶುಭ ದಿನ. ಇದುವೇ LN ಕಲಾಪರ್ವ, ಸಿಹಿ ಸಂಜೆಯ ರಸದೌತಣ. ವಿಧಿಯ ಮುಂದೆ ದುಡ್ಡು, ದೊಡ್ಡಸ್ತಿಕೆ ಏನೂ ನಡೆಯೋಲ್ಲ. ಹಣೆ ಬರಹಕ್ಕೆ ಎಲ್ಲರೂ ದಾಸರಾಗಬೇಕಷ್ಟೇ. ಹುಟ್ಟು ಸಾವು ಒಂದೇ ನಾಣ್ಯದ ಎರಡು ಮುಖಗಳು. ಹುಟ್ಟು ಉಚಿತವಾದರೆ ಸಾವು ಖಚಿತ. ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ. ಬದುಕಿ ಬಾಳಬೇಕೆಂಬ ಭರವಸೆಯೊಂದಿಗೆ, ನೂರಾರು ಬಣ್ಣದ ಕನಸಿನೊಂದಿಗೆ, ಕುಟುಂಬದ ಜವಾಬ್ದಾರಿಗಳ ನಿರ್ವಹಣೆಗಾಗಿ ಬೋಧಕೇತರ ಸಿಬ್ಬಂದಿಯಾಗಿ ನನ್ನ ಸಂಸ್ಥೆಯನ್ನ ಸೇರಿದ ಶ್ರೀಮತಿ ಪ್ರೇಮಾ ಕುಮಾರಿಯವರು ಅನಾರೋಗ್ಯದ ಕಾರಣ ಸೆಪ್ಟೆಂಬರ್ 12, 2024ರಂದ ನಮ್ಮನ್ನು ಅಗಲಿರುತ್ತಾರೆ. ಅವರ ಅಗಲಿಕೆ ನಮಗೆ ದುಃಖಕರವಾದಂತಹ ವಿಷಯ. ನಮ್ಮೊಳಗೆ ಒಂದಾಗಿದ್ದ ನಿಮ್ಮ ಆತ್ಮವು ಭಗವಂತನಲ್ಲಿ ನೆಲೆಸಲಿ ಎಂದು ಆಶಿಸುತ್ತೇವೆ. ರತನ್ ಟಾಟಾರವರು ಒಬ್ಬ ಭಾರತೀಯ ಕೈಗಾರಿಕೋದ್ಯಮಿ ಮತ್ತು ಲೋಕೋಪಕಾರಿ. ಭಾರತ ಮಾತ್ರವಲ್ಲ, ಇಡೀ ಜಗತ್ತೇ ಅತ್ಯಂತ ಗೌರವವಾಗಿ ಕಾಣುತ್ತಿದ್ದ ಖ್ಯಾತ ಉದ್ಯಮಿ. ಅಕ್ಟೋಬರ್ 9, 2024ರಂದು ಇಹಲೋಕ ತ್ಯಜಿಸುತ್ತಾರೆ. ಇವರ ಅಗಲಿಕೆ ದೇಶಕ್ಕೆ ತುಂಬಲಾರದ ನಷ್ಟ. ನಾಡಿನೆಲ್ಲೆಡೆ ನೀರವ ಮೌನ. ಕಾರಣ, ಈ ನಾಡು ಕಂಡಂತಹ ಅಪ್ರತಿಮ ರಾಜಕೀಯ ಧುರೀಣ ಮಾಜಿ ಮುಖ್ಯಮಂತ್ರಿ SM ಕೃಷ್ಣರವರು ಇಹಲೋಕ ತ್ಯಜಿಸಿದ ದಿನ. ಅಂದು ನನ್ನ ಶಾಲೆಯಲ್ಲಿ ಮೌನಾಚರಣೆಯ ಮೂಲಕ ಪೂಜ್ಯನೀಯ SM ಕೃಷ್ಣರವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು. ಡಿಸೆಂಬರ್ 26ನೇ ತಾರೀಖಿನಂದು ದೇಶದೆಲ್ಲೆಡೆ ಸೂತಕದ ಛಾಯೆ. ಕಾರಣ, ಹೊಸತನದ ಭಾಷ್ಯ ಬರೆಯಬಲ್ಲ ಆರ್ಥಿಕ ತಜ್ಞ ಮಾಜಿ ಪ್ರಧಾನಮಂತ್ರಿಯವರಾದ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ವಿಧಿವಶರಾದ ದಿನ. ಅಂದು ನನ್ನ ಶಾಲೆಯಲ್ಲಿ ಮೌನಾಚರಣೆಯ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು. ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ಯಾವುದೂ ಯಕಶ್ಚಿತ್ತವಲ್ಲ. ಯಾವುದಕ್ಕೂ ಇಲ್ಲಿ ಮೊದಲಿಲ್ಲ, ಯಾವುದಕ್ಕೂ ಕೊನೆಯಿಲ್ಲ. ಯಾವುದೂ ಎಲ್ಲಿಯೂ ನಿಲ್ಲುವುದೂ ಇಲ್ಲ, ಎಲ್ಲಿಯೂ ಕೊನೆ ಮುಟ್ಟುವುದೂ ಇಲ್ಲ. ಇಲ್ಲಿ ಅವಸರವು ಸಾವಧಾನದ ಬೆನ್ನೇರಿದೆ. ಇಲ್ಲಿ ಎಲ್ಲದಕ್ಕೂ ಇದೆ ಅರ್ಥ. ಯಾವುದೂ ಅಲ್ಲ ವ್ಯರ್ಥ. ನೀರೆಲ್ಲವೂ ತೀರ್ಥ, ತೀರ್ಥವೂ ನೀರೇ ಎಂದು ಭಗವಂತನ ಕೃಪೆಯೊಂದಿಗೆ ಧನಾತ್ಮಕವಾಗಿ ಆಲೋಚಿಸುತ್ತಾ ಇಂದಿನ ಈ ಸಂಭ್ರಮದಲ್ಲಿ ಭಾಗಿಯಾಗೋಣ. ನನ್ನ ಈ 34 ವರ್ಷದ ಸೇವೆಯು ಹೀಗೆ ಮುಂದುವರೆಯಲು ಹಾಗೂ ಉತ್ತಮ ಶೈಕ್ಷಣಿಕ ಸಂಸ್ಥೆಯಾಗಿ ಬೆಳೆಯಲು ನಿಮ್ಮೆಲ್ಲರ ಹಿಂದಿನ,
ಈಗಿನ ಪ್ರೀತಿ ವಿಶ್ವಾಸ, ಸಹಾಯ, ಶುಭಾರೈಕೆ, ಆಶೀರ್ವಾದ, ನಂಬಿಕೆ ಹಾಗೂ ಸಹಕಾರಗಳು ಅವು ಮುಂದೆಯೂ ಹೀಗೆ ಮುಂದುವರಿಯುತ್ತವೆ ಎಂದು ಅಗಾಧವಾಗಿ ಅಚಲವಾಗಿ ನಂಬಿರುವ ಇಂತಿ ನಾನು ನಿಮ್ಮ ಪ್ರೀತಿಯ LN.